ಮಾಜಿ ಸಚಿವ ಎಂಸಿ ಸುಧಾಕರ್ ಮೇಲೆ ಹಲ್ಲೆಗೆ ಯತ್ನ ಅನ್ನೋ ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಶಿಡ್ಲಘಟ್ಟ ಕಾಂಗ್ರೆಸ್ಸಿನಲ್ಲಿ ಭುಗಿಲೆದ್ದ ಆಕ್ರೋಶ. ಎಂಸಿ ಸುಧಾಕರ್ ಮೇಲೆ ಹಲ್ಲೆಗೆ ಪ್ರಯತ್ನ. ಮಾಜಿ ಸಚಿವರು ಎಂಸಿ ಸುಧಾಕರ್ ಮೇಲೆ ಹಲ್ಲೆಗೆ ಯತ್ನ ಅನ್ನೋ ಮಾಹಿತಿ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬೆಂಬಲಿಗರಿಂದ ಹಲ್ಲೆಗೆ ಪ್ರಯತ್ನ ಅಥವಾ ಯತ್ನ. ಸಂಘಟನ ಸೃಜನಾ ಅಭಿಯಾನ ಕಾರ್ಯಕ್ರಮದಲ್ಲಿ ಘಟನೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ನಿಂದ ಸಂಘಟನೆ ಸೃಜನಾ ಅಭಿಯಾನ. ರಾಜೀವ್ ಗೌಡ ಬೆಂಬಲಿಗರಿಂದ ಎಂಸಿ ಸುಧಾಕರ್ ಮೇಲೆ ಹಲ್ಲೆಗೆ ಯತ್ನ. ಸುಧಾಕರ್ ಮೇಲೆ ಹಲ್ಲೆಗೆ ಯತ್ನ ಮಾಡ್ತಾ ಇದ್ದ ಹಾಗೆ ಭುಗಿಲೆದ್ದ ಆಕ್ರೋಶ. ಪುಟ್ಟು ಆಂಜಿನಪ್ಪ ಹಾಗೂ ರಾಜೀವ್ ಗೌಡ ಬೆಂಬಲಿಗರ ಹೊಡೆದಾಟ, ಪರಸ್ಪರ ಬಡದಾಡ್ಕೊಂಡಿದ್ದಾರೆ. ಎಐಸಿಸಿ ಕಾರ್ಯದರ್ಶಿ ಪಾಲಾಕ್ ವರ್ಮಾ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು. ಜಿಲ್ಲೆಯ ಎಲ್ಲ ಎಂಎಲ್ಎಗಳು, ಮಾಜಿ ಎಂಎಲ್ಎಗಳು ಕೂಡ ಭಾಗಿಯಾಗಿದ್ರು. ಶಿಡ್ಲಘಟ್ಟ ಕಾಂಗ್ರೆಸ್ನಲ್ಲಿ ಹಿಡಿತ ಇನ್ನಿಲ್ಲದ ಪೈಪೋಟಿ. ಗಲಾಟೆ ನಿಯಂತ್ರಣ ಮಾಡೋದಕ್ಕೆ ಖಾಕಿ ಹರಸಾಹಸ ಪಡ್ತು. ಭಾಗಶಃ ಕಂಟ್ರೋಲಿಗೆ ಬಂತು. ಆದರೂ ಕೂಡ ಹಲ್ಲೆಗೆ ಪ್ರಯತ್ನಗಳಾಗಿದ್ದಾವೆ. ಇನ್ನು ಶಿಡ್ಲಘಟ್ಟದ ರಾಜೀವ್ ಗೌಡನ ಹೆಸರು ನೀವು ಪದೇ ಪದೇ ಟಿವಿ ಸ್ಕ್ರೀನ್ ಮೇಲೆ ನೋಡಿರ್ತೀರಿ. ಈ ಹಿಂದೆ ಪೌರಾಯುಕ್ತೆಯ ಮೇಲೆ ದಾಳಿ ಅಥವಾ ನಿಂದನೆ ಪ್ರಕರಣದಲ್ಲೂ ಕೂಡ ಈ ಹೆಸರು ತಳಕು ಹಾಕೊಂಡಿತ್ತು. ಇನ್ನು ಮಾಜಿ ಸಚಿವ ಎಂಸಿ ಸುಧಾಕರ್ಗೆ ಹಲ್ಲೆಗೆ ಪ್ರಯತ್ನ. ಎಕ್ಸ್ಕ್ಲೂಸಿವ್ ದೃಶ್ಯವನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಒಂದಷ್ಟು ಬೆಂಬಲಿಗರು ಸುತ್ತುವರೆದ್ರು. ಎಂಸಿ ಸುಧಾಕರ್ ಅಲ್ಲಿಂದ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಏಕಾಏಕಿ ಅವರ ವಿರುದ್ಧವಾಗಿ ನುಗ್ಗುವ ಪ್ರಯತ್ನಗಳಾಯಿತು. ಮುಖಾಮುಖಿಯಾದ ಬೆಂಬಲಿಗರು ವರ್ಸಸ್ ಎಂಸಿ ಸುಧಾಕರ್ ಬೆಂಬಲಿಗರು. ಇನ್ನೇನು ಅನಾಹುತ ಆಗುತ್ತೆ ಅನ್ನೋ ಅಷ್ಟರಲ್ಲಿ ಪೊಲೀಸರು ಸ್ಥಳಕ್ಕೆ ಬಂದು ಅವರನ್ನು ಕಂಟ್ರೋಲ್ ಮಾಡುವಂಥ ಪ್ರಯತ್ನಗಳಾಯಿತು. ಒಂದು ಕಡೆ ಸಂಧಾನ, ಮತ್ತೊಂದು ಕಡೆ ಸಂಘರ್ಷ. ಈ ಎರಡೂ ದೃಶ್ಯಗಳನ್ನು ಒಂದೇ ಫ್ರೇಮ್ನಲ್ಲಿ ಗಮನಿಸ್ತಾ ಇದ್ದೀರಿ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಚಿಕ್ಕಬಳ್ಳಾಪುರದ ನಮ್ಮ ಪ್ರತಿನಿಧಿ ಸಂತೋಷ್ ಈಗ ಫೋನ್ ಸಂಪರ್ಕದಲ್ಲಿ. ಸಂತೋಷ್, ಎಲ್ಲೋ ಒಂದು ಕಡೆ ಈ ಸೃಜನ್ ಅನ್ನೋ ಕಾರ್ಯಕ್ರಮ ಉದ್ಘಾಟನೆಗೊಂಡು ಸಾಂಘವಾಗಿ ನಡಿಬೇಕಾಗಿತ್ತು ಕಾರ್ಯಕ್ರಮ. ಆದ್ರೆ ಯಾಕೆ ಈ ಗಲಾಟೆಯ ಸಂಘರ್ಷದ ವಾತಾವರಣ ನಿರ್ಮಾಣ ಆಯಿತು? ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಸಂತೋಷ್. ಎಸ್, ಹೌದು ಸಾಹಿಲ್. ಏನು ಅಂತಂದ್ರೆ ಶಿಡ್ಲಘಟ್ಟ ರಾಜಕೀಯದಲ್ಲಿ ಇವತ್ತಿನಿಂದ ಅಲ್ಲ, ಕಳೆದ ಚುನಾವಣೆಯಿಂದಲೂ ಸಹ ಇಲ್ಲಿ ಬಿದಿರಂಪಾಟ ನಡೀತಾನೆ ಇದೆ. ಅದೇ ವಿಚಾರವಾಗಿ ನಿನ್ನೆ ನಡೆದಂತಹ ಸೃಜನ್ ಅಭಿಯಾನ ಕಾರ್ಯಕ್ರಮದಲ್ಲಿಯೂ ಸಹ ಶಿಡ್ಲಘಟ್ಟ ರಾಜೀವ್ ಗೌಡ ಬೆಂಬಲಿಗರು ಮತ್ತು ಪುಟ್ಟು ಆಂಜಿನಪ್ಪ ಬೆಂಬಲಿಗರ ನಡುವೆ ಅಲ್ಲಿ ಗಲಾಟೆ ಶುರುವಾಗಿದೆ. ನಂತರ ಮಧ್ಯವಸ್ಥಿಕೆಯನ್ನು ವಹಿಸಿದಂತಹ ಎಂಸಿ ಸುಧಾಕರ್ ಮೇಲೆ ಹಲ್ಲೆಗೆ ಯತ್ನ ಮಾಡಿದಂತಹ ಸಂದರ್ಭದಲ್ಲಿ ಈ ಗಲಾಟೆ ದೊಡ್ಡ ಮಟ್ಟಕ್ಕೆ ಹೋಗಿದೆ. ಈ ಸಂದರ್ಭದಲ್ಲಿ ರಾಜೀವ್ ಗೌಡ ಬೆಂಬಲಿಗರು ಮಾಜಿ ಸಚಿವ ಎಂಸಿ ಸುಧಾಕರ್ ಅವರಿಗೆ ಬೆದರಿಕೆಯನ್ನ ಹಾಕಿ ಅವರ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ಈ ಸಂದರ್ಭದಲ್ಲಿ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ಎಂಸಿ ಸುಧಾಕರ್ ಅವರ ಬೆಂಬಲಿಗರು ಮತ್ತೆ ಪುಟ್ಟು ಆಂಜಿನಪ್ಪನವರ ಬೆಂಬಲಿಗರು ರಾಜೀವ್ ಗೌಡ ಬೆಂಬಲಿಗರ ನಡುವೆ ಗಲಾಟೆ ಶುರುವಾಗಿ ಕೊನೆಗೆ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿ ವೇದಿಕೆ ಮುಂಭಾಗದಲ್ಲೇ ಹೊಡೆದಾಡ್ಕೊಂಡಿರ್ತಕ್ಕಂಥದ್ದು ಸಾಹಿಲ್. ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗೆ.